ಬ್ಯಾಕಲ್ಲಿ ನೆಕ್ ಡಿಸೈನ್ಸ್ಗೆ ಪೈಪಿಂಗ್ ಕೊಡುವಾಗ ಎಡ್ಜ್ ಮತ್ತು ಸ್ಟಾರ್ಟಿಂಗ್ ಪಾಯಿಂಟು ಈಸಿಯಾಗಿ ಯಾವ ಥರ ಸ್ಟಿಚ್ ಮಾಡೋದು ಅಂತ ಇವತ್ತು ನಾನು ವಿಡಿಯೋಲಿ ಹೇಳ್ತೀನಿ. ಇದೇ ಥರ ರೆಗ್ಯುಲರ್ ಆಗಿ ನಿಮಗೂ ಸ್ವಿಂಗ್ ಟಿಪ್ಸ್ ಬೇಕು ಅಂದರೆ ನಮ್ಮ ಚಾನಲ್ನ ಫಾಲೋ ಮಾಡಿ. ಯಾವ ನೆಕ್ ಶೇಪ್ ನಮಗೆ ಬೇಕೋ ಆ ನೆಕ್ ಶೇಪ್ ಮಾಡ್ಕೊಳ್ಳಿ. ಮೇನ್ ಫ್ಯಾಬ್ರಿಕ್ಕು ಲೈನಿಂಗು ಈ ಥರ 2 ಫ್ಯಾಬ್ರಿಕ್ನ ಸೇಮ್ ಅದೇ ಥರ ಕಟ್ ಮಾಡ್ಕೊಳ್ಬೇಕು. ಮೇನ್ ಫ್ಯಾಬ್ರಿಕ್ ಮೇಲೆ ನಾವು ಈ ಪೈಪಿಂಗ್ನ ಒಂದು ಸ್ವಲ್ಪ ಓಪನ್ ಬಿಟ್ಬಿಟ್ಟು ಇಲ್ಲಿಂದ ಸ್ಟಿಚ್ ಮಾಡ್ಕೊಂಡು ಬರಬೇಕು. ಸೊ ಲೈನಿಂಗ್ನ ಈ ಥರ ಮಾರ್ಕ್ ಮಾಡಿಕೊಂಡು ಎಷ್ಟು ಬೇಕೋ ನಾವು ಇವಾಗ ಇಲ್ಲಿ ಇಷ್ಟು ದೂರ ಕಟ್ ಮಾಡ್ಕೊಳ್ಳೋಣ. ಸೊ ಇಷ್ಟು ದೂರ ಕಟ್ ಮಾಡಿಕೊಂಡು ಇಷ್ಟು ದೂರ ಕಟ್ ಮಾಡಿಕೊಂಡು ಈ ಮೇಲೆ ಬರುತ್ತೆ ನೋಡಿ, ಇದನ್ನು ಸ್ವಲ್ಪ ದೂರ ಓಪನ್ ಮಾಡಿಬಿಡೋಣ. ಸೊ ಇಷ್ಟು ದೂರ ಪೈಪಿಂಗ್ ಇದೆ ಆಲ್ರೆಡಿ. ಸೊ ಆ ಪೈಪಿಂಗ್ನ ಕಟ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನೋಡಿ ಎಷ್ಟು ದೂರ ಪೈಪಿಂಗ್ ಇದೆಯೋ ಅಷ್ಟು ದೂರ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಇದನ್ನು ಹೀಗೆ ಫೋಲ್ಡ್ ಮಾಡಿಕೊಂಡು ಹೀಗೆ ಫೋಲ್ಡ್ ಮಾಡಿಕೊಂಡು ಇದನ್ನು ಇದರೊಳಗಡೆ ಹಾಕಿಬಿಟ್ಟು ಹೀಗೆ ಸ್ಟಿಚ್ ಮಾಡಬೇಕು. ಸೊ ಅದನ್ನು ಕಂಪ್ಲೀಟ್ ಮಾಡಬೇಕು. ಈ ಥರ ಇಲ್ಲಿ ಫಿನಿಶ್ ಆಗಿರುತ್ತೆ ನೋಡಿ, ಈ ಸೆಂಟ್ರಲ್ಲಿ ಈ ಥರ ಫಿನಿಶ್ ಆಗಿರುತ್ತೆ. ಸೊ ಇದು ಫೇಸ್ ಮೇಲೆ ಪೈಪಿಂಗ್ ಹಾಕಬೇಕು. ಅದಾದಮೇಲೆ ಲೈನಿಂಗ್ ಲೇಯರ್ ಹಾಕಿಬಿಟ್ಟು ಅದ್ರ ಮೇಲೇ ಇನ್ನೊಂದು ಸ್ಟಿಚ್ ಮಾಡ್ಕೊಂಡು ಬರಬೇಕು. ಸೊ ಇಲ್ಲಿ ನೋಡಿ ಫುಲ್ ಇದು ಸ್ಟಿಚ್ ಮಾಡಿದ್ಮೇಲೆ ಇದನ್ನು ಉಲ್ಟಾ ಟರ್ನ್ ಮಾಡಿ ಅಯನ್ ಮಾಡಬೇಕು. ನೋಡಿ ನೆಕ್ಸ್ಟ್ ಶೇಪ್ ಅಯನ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ ಆ ಸೆಕೆಂಡ್ ಓವರ್ಲ್ಯಾಪ್ ಆಗಿದೆ ಅಂತಲೂ ಅನಿಸಲ್ಲ. ಅಟ್ ದ ಸೇಮ್ ಟೈಮ್ ಎಲ್ಲ ಈವನ್ ಆಗಿರುತ್ತೆ. ಬ್ಯಾಕಲ್ಲೂ ಈ ಥರ ಇರುತ್ತೆ, ಫ್ರಂಟಲ್ಲೂ ಈ ಥರ ಇರುತ್ತೆ.